ಹರಿ ಓಂ. ಸುಂದರಕಾಂಡದ ಸುಂದರಕಾಂಡದ 10ನೇ ಶ್ಲೋಕ. ಮಾರ್ಗಮಾಣೋ ಬಹಿಶ್ಚಾಂತಃ ಸೋಶೋಕವನಿಕಾತಲೆ ದದರ್ಶ ಶಿಂಶುಪಾ ವೃಕ್ಷ ಮೂಲ ಸ್ಥಿತರಮಾಕೃತಿಂ. ಹನುಮಂತ ದೇವರು ಈಗಾಗಲೇ ಅಲ್ಲಿ ಜಟಾಯು ಆ, ಆ, ಇದು ಸಂಪಾತಿ ಈ ಸೀತಾದೇವಿ ಎಲ್ಲಿದ್ದಾಳೆ ಅಂತ ಹೇಳ್ಬಿಟ್ಟಿದ್ದಾರೆ. ಅದರಿಂದ ಎಲ್ಲಿದೆ ಅಂತ ಡೌಟ್ ಇಲ್ಲ. ಆದ್ರೂ ಹನುಮಂತ ದೇವರು ಅಲ್ಲಿ ಇಲ್ಲಿ ಹುಡುಕದ ಹಾಗೆ ನೋಡ್ತಾ ಇದ್ದಾರೆ. ಎಲ್ಲಿದ್ದಾಳೆ ಸೀತೆ, ಅಲ್ಲಿದ್ದಾಳೋ ಇಲ್ಲಿದ್ದಾಳೋ ಅಂತ. ರಾಮಾಯಣದ ಸುಂದರಕಾಂಡದಲ್ಲಿ ತುಂಬಾ ಸೊಗಸಾಗಿ ಇದು ಮಾಡ್ತಾರೆ, ವಿವರಣೆ ಮಾಡ್ತಾರೆ. ಆವಾಗ ರಾವಣನ ಅರಮನೆಯ ಪರಿಸ್ಥಿತಿ, ಅವನ ಅರಮನೆಯಲ್ಲಿ ಅವನ ಹೆಂಡಂದಿರೆಲ್ಲ ಯಾವ ಅವಸ್ಥೆಯಲ್ಲಿದ್ರು, ಮಂಡೋದರಿಯನ್ನು ನೋಡ್ತಾನೆ. ಅನೇಕ ಲಕ್ಷಣಗಳು, ಸೀತಾದೇವಿಯ ಲಕ್ಷಣಗಳು ಅವಳಲ್ಲಿ ಕಾಣಿಸುತ್ತೆ. ಆದ್ರೂ ಒಂದಿಷ್ಟು ಅವಲಕ್ಷಣಗಳು ಕಾಣುತ್ತೆ. ಆಮೇಲೆ ಸೀತೆ ಹೀಗೆ ಮಲಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ತಿಳಿದುಕೊಂಡು ಮತ್ತೆ ಅಶೋಕವನದ ಸಮೀಪಕ್ಕೆ ಹನುಮಂತ ಬಂದು ಶಿಂಶುಪ ವೃಕ್ಷ, ಶಿಂಶುಪ ಅಂತಂದ್ರೆ ಶಮಿ ವೃಕ್ಷ ಅಂತ ಹೇಳಬಹುದು. ಆ ಆ ಶಿಂಶುಪ ವೃಕ್ಷದ ಬುಡದಲ್ಲಿ ಕೂತಂತಹ ಸೀತಾದೇವಿಯ ಆಕಾರವನ್ನ ನೋಡ್ತಾನೆ. ನಾವ್ ಯಾಕೆ ಅಂತಂದ್ರೆ ಹಿಂದೆ ಹೇಳಿದ್ದೇನೆ, ಸೀತಾದೇವಿಯನ್ನ ಹೊತ್ತುಕೊಂಡು ಬಂದಿದ್ದಲ್ವೇ ಅಲ್ಲ, ಅಲ್ಲಿ ವೇದವತಿಯನ್ನ ಇರಿಸಿರ್ತಾರೆ. ಆ ವೇದವತಿಯನ್ನ ತೆಗೆದುಕೊಂಡು ಬರ್ತಾರೆ ಅಂತ ಇರೋದ್ರಿಂದಾಗಿ ಆ ಅಶೋಕವನದ ವೃಕ್ಷದ ಬುಡದಲ್ಲಿದ್ದಂತಹ ರಮಾಕೃತಿಂ, ರಮಾ ಅಂತಂದ್ರೆ ಸೀತಾದೇವಿ, ಸೀತಾದೇವಿಯಂತೆ ಕಾಣುವ ಪ್ರತಿಕೃತಿಯನ್ನ ಹನುಮಂತ ದೇವರು ನೋಡ್ತಾರೆ. ಇದು ಒಟ್ಟಾರೆ ಈ ಶ್ಲೋಕದ ಭಾವಾರ್ಥ. ಬಹಿಶ್ಚ ಅಂತಹ ಮಾರ್ಗಮಾಣ, ಒಳಗಡೆ ಹೊರಗಡೆ ಅಲ್ಲಿ ಇಲ್ಲಿ ಎಲ್ಲ ಕಡೆಯಲ್ಲಿ ಹುಡುಕ್ತಾ ಹನುಮಂತ ಅಶೋಕ ವನಿಕಾತಲೆ, ಅಶೋಕ ವನದ ಸಮೀಪದಲ್ಲಿ ಶಿಂಶುಪಾ ವೃಕ್ಷದ ಮೂಲ ಅಂತಂದ್ರೆ ಬುಡದ ಭಾಗದಲ್ಲಿ ಕುಳಿತಂತಹ ಸೀತಾದೇವಿಯ ಆಕೃತಿಯನ್ನ ದದರ್ಶ, ನೋಡಿದನು ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಸಹ ಆ ಹನುಮಂತನು, ಒಮ್ಮೆ ಹೇಳ್ಬಿಡ್ತೇನೆ ಆಮೇಲೆ ಬರೆಸ್ತೇನೆ. ಸಹ ಆ ಹನುಮಂತನು ಬಹಿಶ್ಚ, ಬಹಿಹಿ ಹೊರಗಡೆ, ಅಂತಶ್ಚ ಅರಮನೆಯ ಒಳಗಡೆಯಲ್ಲಿಯೂ, ಮಾರ್ಗಮಾಣ ಹುಡುಕುತ್ತಾ, ಯಾರನ್ನ, ಸೀತಾದೇವಿಯನ್ನು ಹುಡುಕುತ್ತಾ, ಅಶೋಕ ವನಿಕಾತಲೆ ಅಶೋಕ ವನದ ಸಮೀಪದಲ್ಲಿ, ಶಿಂಶುಪಾ ವೃಕ್ಷ ಮೂಲ ಸ್ಥಿತ ರಮಾಕೃತಿಂ, ಶಿಂಶುಪಾ ವೃಕ್ಷದ ಮೂಲ ಬುಡದಲ್ಲಿ ಸ್ಥಿತ ಇರುವ ರಮಾಕೃತಿಂ, ಸೀತಾದೇವಿಯ ಆಕೃತಿಯಂತೆ ಆಕೃತಿಯುಳ್ಳಂತಹ ವೇದವತಿಯನ್ನು ದದರ್ಶ, ನೋಡಿದನು ಅಂತ ಇಷ್ಟನ್ನು ಹೇಳ್ತಾ ಇದ್ದಾರೆ. ಈಗೊಮ್ಮೆ ಬರೆಸ್ತೇನೆ, ಬರೆದುಕೊಂಡ್ಬಿಡಿ. ಸಹ ಆ ಹನುಮಂತ ದೇವರು ಅಂತಹ ಅರಮನೆಯ ಒಳಗಡೆಯಲ್ಲಿ, ಬಹಿಶ್ಚ ಹೊರಗಡೆಯಲ್ಲಿಯೂ, ಮಾರ್ಗಮಾಣ ಸೀತಾದೇವಿಯನ್ನು ಹುಡುಕುತ್ತಾ, ಅಶೋಕ ವನಿಕಾತಲೆ, ಅಶೋಕ ವನದ ಸಮೀಪದಲ್ಲಿ, ಶಿಂಶುಪಾ ವೃಕ್ಷ, ಶಿಂಶುಪಾ ವೃಕ್ಷದ
ಮೂಲ ಸ್ಥಿತ ಬುಡದಲ್ಲಿ ಕುಳಿತ ರಮಾಕೃತಿಂ ಸೀತೆಯ ಆಕೃತಿಯಂತೆ ಆಕೃತಿಯುಳ್ಳ ವೇದವತಿಯನ್ನು ದದರ್ಶ ನೋಡಿದನು. ಸಹ ಇನ್ನೊಮ್ಮೆ ಹೇಳುತ್ತೇನೆ. ಸಹ ಆ ಹನುಮಂತ ದೇವರು ಅಂತಹ ಅರಮನೆಯ ಒಳಗೆ ಬಹಿಹಿ ಹೊರಗಿನ ಪ್ರದೇಶದಲ್ಲಿಯೂ ಮಾರ್ಗಮಾಣ ಸೀತೆಯನ್ನು ಹುಡುಕುತ್ತಾ ಅಶೋಕವನಿಕಾತಲೆ ಅಶೋಕವನದ ಸಮೀಪದಲ್ಲಿ ಶಿಂಶುಪಾ ವೃಕ್ಷ ಶಮೀ ವೃಕ್ಷದ ಅಥವಾ ಬನ್ನಿ ಮರದ ಮೂಲ ಸ್ಥಿತ ಬುಡದಲ್ಲಿ ಕುಳಿತ ರಮಾಕೃತಿಂ ಸೀತೆಯ ಶರೀರದಂತಿರುವ ಸೀತೆಯ ಆಕಾರದಂತಿರುವ ವೇದವತಿಯನ್ನು ದದರ್ಶ ನೋಡಿದನು. ಹನುಮಂತ ದೇವರು ಲಂಕಿಣಿಯನ್ನ ಸಂಹರಿಸಿ ಮುಂದೆ ಬರ್ತಾ ಅಶೋಕವನದ ಅಲ್ಲಿ ಇಲ್ಲಿ ಎಲ್ಲ ಕಡೆಯಲ್ಲಿ ಲಂಕಾಪಟ್ಟಣದ ರಾಜನ ಅರಮನೆ ಒಳಗಡೆಯಲ್ಲಿ ಹೊರಗಡೆಯಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಹುಡುಕ್ತಾ ಬಂದು ಎಲ್ಲೂ ಸೀತೆಯು ಕಾಣದೇ ಇದ್ದಾಗ ಅಶೋಕವನದಲ್ಲಿ ಶಿಂಶುಪಾ ವೃಕ್ಷದ ಬುಡದಲ್ಲಿ ಕುಳಿತಂತಹ ಸೀತಾದೇವಿಯ ಆಕೃತಿಯನ್ನು ನೋಡಿದರು. ನಾವು ಅದಕ್ಕೆ ಶಮೀ ಶಮಯ ಮೇ ಪಾಪಂ ಶಮೀ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ರಾಮನಿಗೆ ಪ್ರಿಯಳಾದ ಸೀತೆಯನ್ನು ತೋರಿಸಿದ ವೃಕ್ಷ ಅಂದ್ರೆ ಸೀತಾದೇವಿಯ ವಾಸ ಇದ್ದದ್ದು ಇಲ್ಲೇ ಈ ಅಶೋಕ ವೃಕ್ಷದ ಬುಡದಲ್ಲಿ ಏನೇ ಸೀತಾದೇವಿ ವಾಸವಾಗಿದ್ಲು ಅನ್ನುವಂತಹದ್ದನ್ನ ನಾವು ಬನ್ನಿ ಕೊಡುವಂತ ಹಬ್ಬದ ಸಂದರ್ಭದಲ್ಲಿ ಈ ಶ್ಲೋಕವನ್ನು ಹೇಳ್ಕೊಂಡು ಮಾಡ್ತೇವೆ. ಆ ಶಮೀ ವೃಕ್ಷದ ಬುಡದಲ್ಲಿ ಕೂತಂತಹ ಸೀತಾದೇವಿಯ ಪ್ರತಿಕೃತಿಯನ್ನ ಹನುಮಂತ ನೋಡಿದ ಅಂತ ಈ ಶ್ಲೋಕದ ಭಾವಾರ್ಥ. ಮಾರ್ಗಮಾಣೋ ಬಹಿಶ್ಚಾಂತಃ ಸೋಶೋಕವನಿಕಾತಲೆ ದದರ್ಶ ಶಿಂಶುಪಾ ವೃಕ್ಷ ಮೂಲ ಸ್ಥಿತ ರಮಾಕೃತಿಂ. ಇದು ಈ ಶ್ಲೋಕದ ಭಾವಾರ್ಥ. ಇದರಲ್ಲಿ ಏನಾದ್ರು ಸಂಶಯಗಳಿತ್ತು ಅಂದ್ರೆ ಕೇಳಬಹುದು. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ.